ಕನ್ಯಾ ರಾಶಿಯವರಿಗೆ ನೋಡಿ, ಭರವಸೆಯ ಮಾಯಾಜಾಲದಲ್ಲಿರ್ತೀರಿ. ಏನೋ ಒಂಥರ ಒಂದು ಭರವಸೆ ಇರುತ್ತೆ. ನಾನು ಅಂದುಕೊಂಡಂತ ಕೆಲಸ ಆಗ್ಬೋದು ಇವತ್ತು, ನಾನು ಯಾರೋ ಬೇಲೆ ಭರವಸೆ ಇಟ್ಟಿದ್ದೀನಿ, ಅದನ್ನ ಅವ್ರು ಮಾಡಿಕೊಡ್ಬೋದು ಇವತ್ತು, ಅಥವಾ ನಾನು ಇವತ್ತು ಪ್ರಯತ್ನ ಪಟ್ಟರೆ ಈ ಕೆಲಸ ನಾನು ಸಾಧಿಸ್ಬೋದು ಅನ್ನುವಂತಹ ಒಂದು ನಿಮ್ಮಲ್ಲಿನೇ ಒಂದು ಭರವಸೆ ಅನ್ನುವಂಥದ್ದು ಇರುತ್ತೆ. ಇದು ತುಂಬಾ ಒಳ್ಳೆಯ ಒಂದು ವಿಚಾರ. ಯಾಕಂತಂದ್ರೆ ಇದು ನಿಮ್ಮ ಪ್ರಗತಿಗೆ, ನಿಮ್ಮ ಅಭಿವೃದ್ಧಿಗೆ ಬಹಳಷ್ಟು ಉತ್ತಮವಾದಂತಹ ಫಲ ಕೊಡುವಂತಹ ಒಂದು ನಿರೀಕ್ಷೆ ಇದು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಹಣಕಾಸಿನ ಭಾಗವು ಬಹಳ ಉತ್ತಮವಾಗಿರುತ್ತೆ. ಇದರಿಂದ ನಿಮ್ಮ ದುಡ್ಡು ಕೂಡ ಖರ್ಚಾಗದಂತೆ ತಡೆಯುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂತಂದ್ರೆ ಇವತ್ತು ದುಡ್ಡು ಗಳಿಸೋದಕ್ಕೆ ಒಳ್ಳೆ ಪ್ಲಾನ್ ಇದೆ. ನಿಮ್ಗೆ ದುಡ್ಡು ಬರ್ಬೋದು, ಅಥವಾ ಅಕೌಂಟಿಗೆ ಜಮಾ ಆಗ್ಬೋದು, ಅಥವಾ ನಿಮ್ಮ ಖಾತೆಗೆ ಉಳಿಬಹುದು, ಅಥವಾ ಯಾರೋ ಕೊಡುವಂಗ ಆಗಬಹುದು. ಈ ರೀತಿಯಾಗಿ ದುಡ್ಡು ಗಳಿಸೋದಕ್ಕೆ ಏನ್ ಬೇಕಿದೆ ಎಲ್ಲ ತರದ ವಾತಾವರಣಗಳು ಸೃಷ್ಟಿಯಾಗಿರುತ್ತೆ. ಅದನ್ನ ನೀವು ಅರ್ಥ ಮಾಡ್ಕೊಂಡು ನಡಿಬೇಕಷ್ಟೇನೆ, ಒಳ್ಳೆ ಪ್ಲಾನ್ ಮಾಡ್ಕೊಂಡು ನಡಿಬೇಕಷ್ಟೇನೆ. ಈ ತರ ಮಾಡಿದ್ರೆ ಖಂಡಿತ ನಿಮಗೆ ಅನುಕೂಲತೆ ಆಗುತ್ತೆ. ಇನ್ನು ಕೆಲವೊಂದು ಜನರಿಗೆ ಏನಾಗುತ್ತೆ, ದುಡ್ಡು ಸಿಕ್ಕಾಪಟ್ಟೆ ಬರುತ್ತೆ, ಆದ್ರೆ ಏನೋ ಒಂದು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡ್ಬಿಡೋದು, ಅಥವಾ ಹಾಗೆ ಬಿಡುತ್ತ ಓವರ್ ಕಾನ್ಫಿಡೆನ್ಸ್ ಆಗ್ಬಿಡೋದು. ಈ ರೀತಿ ಆಯ್ತು ಅಂತಂದ್ರೆ ನಷ್ಟ ಆಗುವಂತ ಸಾಧ್ಯತೆಗಳು ಇದೆ. ಇದ್ರ ಬಗ್ಗೆನೂ ಕೂಡ ಗಮನಿಸಬೇಕು. ಇದು ಇವತ್ತೇ ಅಂತಲ್ಲ, ನಾಳಿದ್ದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಇದ್ರೂ ಕೂಡ ನೀವಿರುವಷ್ಟರ ಮಟ್ಟಿನಲ್ಲಿ ಚಿಕ್ಕ ಪ್ರಮಾಣದಲ್ಲಿ ಆದ್ರೂ ನಿಮಗೆ ಅನುಕೂಲತೆಗಳನ್ನ ಗೋಚರಿಸುವಂತಹ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಕುಟುಂಬದ ಸದಸ್ಯರ ಒಂದು ಸಣ್ಣ ಸಮಸ್ಯೆಯನ್ನ ದೊಡ್ಡದಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಆ ಸಮಸ್ಯೆಯನ್ನ ಅಲ್ಲಿಗೆ ಸರಿ ಮಾಡ್ಬಿಡಿ. ಕೆಲವೊಂದು ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಗಿ ಧೃತಿಗೆಡುವಂತಹ ಸನ್ನಿವೇಶಗಳು ಕಂಡು ಬರಬಹುದು. ಅದರಿಂದ ಮೆಂಟಲಿ ಫಿಸಿಕಲಿ ತೊಂದರೆಗಳಾಗುವಂಥದ್ದು, ವೈಫಲ್ಯಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಇದ್ರ ಬಗ್ಗೆ ನೀವು ಗಮನವನ್ನು ಹರಿಸಬೇಕಾಗತ್ತೆ. ಇನ್ನು ಇವತ್ತು ನೀವು ಚೆನ್ನಾಗಿ ಕಾಣ್ತೀರಿ. ಇವತ್ತು ಜನಗಳ ದೃಷ್ಟಿಯಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತೀರಿ. ಕೆಲವೊಂದು ಜನ ಮೇಕಪ್ ಮಾಡ್ಕೊಳ್ಳುವಂಥದ್ದು, ಒಳ್ಳೆ ವಸ್ತ್ರಾಭರಣಗಳನ್ನ ಹಾಕೊಳ್ಳುವಂಥದ್ದು, ಈ ರೀತಿಯಾಗಿ ಒಂಥರ ಅಟ್ರಾಕ್ಷನ್ ಆಗಿ ಕಂಡು ಬರುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಕನ್ಯಾ ರಾಶಿಯವರಿಗೆ. ಇನ್ನು ಜೀವನದಲ್ಲಿ ನಡೀತಾ ಇರತಕ್ಕಂಥ ಅಡೆತಡೆಗಳ ನಡುವೆಯೂ ಕೂಡ ಇವತ್ತು ಪತಿ ಪತ್ನಿಯರ ಮಧ್ಯದಲ್ಲಿ ಒಳ್ಳೆಯ ಬಾಂಧವ್ಯ, ಒಳ್ಳೆಯ ಸ್ನೇಹ ಸೌಹಾರ್ದತೆ ಕಂಡು ಬರುತ್ತೆ. ಹೊಂದಾಣಿಕೆ ಅನ್ನುವಂಥ ತುಂಬಾ ಚೆನ್ನಾಗಿರುತ್ತೆ. ಪ್ರೇಮಿಗಳ ಮಧ್ಯದಲ್ಲಿ ಹೊಂದಾಣಿಕೆ ಚೆನ್ನಾಗಿದೆ, ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ಕೂಡ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು.